ಧರ್ಮಸ್ಥಳ ಯೋಜನಾಧಿಕಾರಿಯಿಂದ ಮಹಿಳೆಗೆ ಕಿರುಕುಳ ನೀಡಿದ ಯೋಜನಾಧಿಕಾರಿ ವಿರುದ್ಧ ನಡೆಯಿತು ಪ್ರಕರಣ ದಾಖಲು. ಇನ್ನು ಸಚಿನ್ ಕುಮಾರ್ ಎಂಬಾತನಿಂದ ಅಶ್ಲೀಲ ಮೆಸೇಜ್ ಕಳಿಸಲಾಗ್ತಿತ್ತು. ಸಂಸ್ಥೆಯಲ್ಲಿ ಸೇವಾ ಪ್ರತಿನಿಧಿಯಾದ ಸಕ್ಕು ಕರಿಗಾರರಿಂದ ದೂರು ದಾಖಲು. ಹೌದು, ಮ್ಯಾನೇಜರ್ ಕಾಟಕ್ಕೆ ಕೆಲಸ ಬಿಟ್ಟ ಸಕ್ಕು ಕರಿಗಾರ, ಆದ್ರೂ ನಿಲ್ಲದ ಯೋಜನಾಧಿಕಾರಿಯ ಡೈಲಿ ಟಾರ್ಚರ್. ಧರ್ಮಸ್ಥಳ ಮೈಕ್ರೋ ಫೈನಾನ್ಸ್ನಲ್ಲಿ ಯೋಜನಾಧಿಕಾರಿಯಿಂದ ಮಹಿಳೆಗೆ ಅಶ್ಲೀಲವಾಗಿ ಕಿರುಕುಳದ ಆರೋಪ ನಡೀತಿದ್ದು, ರಾಯಬಾಗ್ ತಾಲೂಕಿನ ಬೆಂಡವಾಡ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಇನ್ನು ಬೆಂಡವಾಡ ಗ್ರಾಮದ ಸಕ್ಕು ಕರಿಗಾರ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸೇವಾ ಪ್ರತಿನಿಧಿಯಾಗಿ 2023ರಲ್ಲಿ ಕೆಲಸಕ್ಕೆ ಸೇರಿದ್ರು. ಆ ಸಮಯದಿಂದ ಯೋಜನಾಧಿಕಾರಿ ಸಚಿನ್ ಕುಮಾರ್ ಸಕ್ಕು ಕರಿಗಾರ್ ಎಂಬ ಮಹಿಳೆಗೆ ಸತತವಾಗಿ ಅಶ್ಲೀಲವಾಗಿ ಮೆಸೇಜ್ ಮಾಡಿ ಕಿರುಕುಳ ಕೊಡ್ತಾ ಬಂದಿದ್ದಾರೆ. ಮಹಿಳೆಗೆ ಮದುವೆಯಾಗಿ ಮಕ್ಕಳು ಕೂಡ ಇದ್ದಾರೆ. ಪದೇ ಪದೇ ಮೆಸೇಜ್ ಮಾಡ್ತಿದ್ದ ಮ್ಯಾನೇಜರ್ನ ಕಾಟಕ್ಕೆ ಮಹಿಳೆ ಕೆಲಸ ಬಿಟ್ಟಿದ್ದಾರೆ. ಈ ಕಿರುಕುಳ ಗಂಡನಿಗೆ ಸಂಶಯಕ್ಕೆ ಕಾರಣವಾಗಿದ್ದು, ಇದೀಗ ಗಂಡನ ಮನೆ ಬಿಟ್ಟು ತವರು ಮನೆಯಲ್ಲಿ ಇದ್ರೂ ಸಹ ಯೋಜನಾಧಿಕಾರಿ ಸಚಿನ್ ಕುಮಾರ್ ಕಿರುಕುಳ ನಿಂತಿಲ್ಲ. ಇನ್ನು ಮಹಿಳೆಗೆ ಒಂದೇ ಕಿಡ್ನಿ ಇದ್ದು ಏನಾದರೂ ಕೆಲಸ ಮಾಡಿ ಮನೆ ನಿಭಾಯಿಸಬೇಕೆಂದು ಅಂದರೆ ಈ ಅಧಿಕಾರಿ ಕಿರುಕುಳ ನೀಡ್ತಿದ್ದಾರೆ ಎಂದು ಮಹಿಳೆ ಆರೋಪ ಮಾಡಿದ್ದಾರೆ. ಇನ್ನು ಈ ಎಲ್ಲ ನೋವನ್ನು ಸಾಮಾಜಿಕ ಹೋರಾಟಗಾರ ಮುಂದೆ ತೋಡ್ಕೊಂಡು ರಾಯಬಾಗ್ ಪೊಲೀಸ್ ಠಾಣೆಯಲ್ಲಿ ಯೋಜನಾಧಿಕಾರಿ ಸಚಿನ್ ಕುಮಾರ್ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಇನ್ನು ಈ ಯೋಜನಾಧಿಕಾರಿ ನಾನು ತಪ್ಪು ಮಾಡಿಲ್ಲ ಎಂದು ವಾದಿಸುತ್ತಿದ್ದಾರೆ. ಒಟ್ನಲ್ಲಿ ಯೋಜನಾಧಿಕಾರಿ ಕಿರುಕುಳಕ್ಕೆ ಮಹಿಳೆಯ ನೆಮ್ಮದಿ ಹಾಳು ಮಾಡಿ ಸಂಸಾರದಲ್ಲಿ ಬಿರುಕು ಮಾಡಿಸಿದವನಿಗೆ ತಕ್ಕ ಶಿಕ್ಷೆ ಆಗಲಿ. ನನ್ನ ಹೆಸರು ಸಕ್ಕೂರಿ. ನಾನು ಧರ್ಮಸ್ಥಳ ಯೋಜನೆ ಒಳಗೆ 2023 ಕೆಲಸಕ್ಕೆ ಸೇರಿದ್ದೆ ರೀ. ಅಲ್ಲಿ ಸಚಿನ್ ಕುಮಾರ್ ಅವರು ತಾಲೂಕಿನ ಯೋಜನಾಧಿಕಾರಿ ಅದಾರ ರೀ. ಅವ್ರು ನನಗೆ ಬ್ಯಾಡ್ ಮೆಸೇಜ್ ಹಾಕೋಣ ನಾನು ಮತ್ತೆ ರಿಸೈನ್ ಮಾಡಿ ಹೋದೆ ರೀ. ರಿಸೈನ್ ಮಾಡಿ ಹೋದಾದ್ಮೇಲೂ ಅವರು ಮತ್ತೆ 2024-25ರಲ್ಲಿ ಮತ್ತೆ ನಂಗೆ ಮೆಸೇಜ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾವ ರೀತಿ ಮೆಸೇಜ್ ಹಾಕ್ತಿದ್ರಿ? ಅದಕ್ಕೆ ಸಾದಾ ಮೆಸೇಜ್ ಹಾಕ್ತಿದ್ರು, ಇಮೇಲ್ ಹಾಕ್ತಿದ್ರು? ಇದು ಟೆಕ್ಸ್ಟ್ ಮೆಸೇಜು ಹಾಕ್ತಿದ್ರಿ. ಮತ್ತೆ ಫಸ್ಟ್ ಹಾಕಿದ್ದು 2023ರಲ್ಲಿ ಹಾಕಿದ್ದು ವಾಟ್ಸಪ್ ಮೆಸೇಜ್ ಸರ್. ಮದುವೆ ಆಗಿದೆ ನಿಮ್ಮದು? ಹಾಂ ಆಗಿದೆ ಸರ್. ಮಕ್ಕಳು ಇದಾವೆ ಸರ್, 2. ಮತ್ತು ನಿಮಗೆ ಕಿಡ್ನಿ ಇಲ್ಲ ಅಂತ? ಹಾಂ, ಒಂದೇ ಕಿಡ್ನಿ ಇದೆ ಸರ್. ಅದು ಯಾಕೆ ಅವರು ಟಾರ್ಚರ್ ಮಾಡ್ತಿದ್ರು ನಿಮಗೆ? ಅದು ಯಾಕೋ ಗೊತ್ತಿಲ್ಲ ಸರ್. ನಾನು ಅವ್ರ ಮೆಸೇಜ್ ಬರೋಣ ಕೆಲಸಕ್ಕೆ ರಿಸೈನ್ ಮಾಡಿ ಬಂದೀನಿ ಸರ್. ಈಗ ಅವ್ರಿಗೆ ಮೊದಲು ಹೇಳಿ ಮೆಸೇಜ್ ಮಾಡ್ಬಾರ್ದು ಹೇಳ್ರಿ. ಅವ್ರಿಗೆ ಮೆಸೇಜ್ ಮಾಡಬೇಡ ಅಂತೆಲ್ಲ ಹೇಳಿದ ಪ್ರೂಫ್ ಕೊಟ್ಟೇನ್ರಿ ಸರ್. ನೀವು ನನ್ನ ತಂದೆ ವಯಸ್ಸಿನವ್ರು ಅದಿರಿ, ಹಿಂಗೆಲ್ಲ ಮಾಡಬೇಡ್ರಿ ಅಂತೆಲ್ಲ ಹೇಳೀನಿ ರೀ. ಅದಕ್ಕೇನಂದ್ರಿ ಅವ್ರು? ಅದಕ್ಕೆ ಅವ್ರೇನ್ರಿ ಅಷ್ಟು ನನ್ನ ಮೇಲೆ ಡೈರೆಕ್ಟ್ರಿಗೆ ಹೇಳ್ತೀನಿ ಅಂತ ನಾನು ಹಿಂಗೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ, ನಾನು ನಮ್ಮ ಮೆಸೇಜ್ ಇಷ್ಟಕ್ಕೆ ಬಿಟ್ಬಿಡ್ತೀನಿ ಅಂತ ಹೇಳಂತ ಸ್ಟಾಪ್ ಮಾಡಿದ್ರಿ. ಮತ್ತೆ 2024 ಮತ್ತೆ ಸ್ಟಾರ್ಟ್ ಮಾಡಿದ್ರಿ ಟೆಕ್ಸ್ಟ್ ಮೆಸೇಜ್. ಅಲ್ಲ, ಮತ್ತು ಅವ್ರ ಫೋನು ಹ್ಯಾಕ್ ಆಗೈತೆ ಅಂತ ಹೇಳ್ತಾರಲ್ಲ? ಅವ್ರ ಫೋನ್ ಹ್ಯಾಕ್ ಆಗೈತೆ ಅಂತ ಹೇಳಿ ಈಗ ಹೇಳ್ಯಾರ ಸರ್. ನಂಗೆ 2023 ಮೆಸೇಜ್ ಬರಾಕತ್ತಾವ. ಈಗ ನೀವು ಪೊಲೀಸ್ ಸ್ಟೇಷನ್ಗೆ ಬರೋಣ ಹ್ಯಾಕ್ ಆಗೈತೆ ಅಂತ ಹೇಳ್ತಿದ್ದಾರೆ ಅವರು? ಪೊಲೀಸ್ ಸ್ಟೇಷನ್ಗೆ ಬರೋಣ ಅಲ್ಲ ಸರ್. ಒಂದ್ಸರಿ ನಮ್ಮ ಮನೆಯವರು, ನಮ್ಮ ತಮ್ಮ ಮತ್ತು ನಮ್ಮ ಮಮ್ಮಿಯವ್ರು ಕಾಲ್ ಮಾಡಿದ್ರಿ. ಕಾಲ್ ಮಾಡೋಣ ಅವಾಗ ಹೇಳಿದ್ರಿ ನನ್ನ ಫೋನ್ ಹ್ಯಾಕ್ ಆಗೈತ್ರಿ, ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೀನಿ ಮತ್ತು ಅವಾಗ ಹೇಳಿದ್ ಸರ್. ನನಗೆ 2023 ಅವಾಗ ಹೆಂಗೆ ಹೇಳ್ರಿ? ಅವ್ರು ಕಾಲ್ ಮಾಡಿ ಹೇಳಿದ್ರು? ಕಾಲ್ ಮಾಡಿ ಅವ್ರು ನಮ್ಮ ಮನೆಯವ್ರೆಲ್ಲ ಆಯ್ತು. ಮತ್ತೆ ಹ್ಯಾಕ್ ಆದ್ರೆ ಅವ್ರು ಕಾಲ್ ಮಾಡಿರ್ತಾರಲ್ಲ, ಅದು ನಿಮ್ಮ ಕಡೆ ಮಾತಾಡಿದ ರೆಕಾರ್ಡಿಂಗ್ ಇದೆ? ರೆಕಾರ್ಡಿಂಗ್ ಇಲ್ಲ ಸರ್. ಪೊಲೀಸ್ ಸ್ಟೇಷನ್ಗೆ ಹೇಳ್ಯಾರ ಅವರು. ಈಗ ಏನು ಟಾರ್ಚರ್ ಭಾಳ ಮಾಡ್ತಿದ್ದಾರೆ ನಿಮಗೆ? ಈಗ ಅದ ಸರ್, ಅವ್ರು ಅವರು ಮೆಸೇಜ್ ಮಾಡಿದ್ದನ ಒಪ್ಕೊಳ್ರಿ ಅವರು. ಈಗ ನೀವು ಡೈಲಿ ಮೆಸೇಜ್ ಮಾಡ್ತಾರೆ ನಮ್ಗೆ? ಒಟ್ಟು ಡೈಲಿ ಇಲ್ರಿ, ನಾನು ಯಾವಾಗಾರ ಒಂದ್ಸರಿ ಮಾಡಿರ್ತಾರ್ರಿ, ಮತ್ತೆ ಬೇಯನ ಅವಾಗ ಸ್ಟಾಪ್ ಮಾಡ್ತಾರೆ, ಮತ್ತೆ ಮಾಡ್ತಾರೆ. ಎಷ್ಟು ಹೇಳೋ ಕೇಳ್ತಾರಲ್ರಿ? ಈಗ ನಿಮ್ಮ ಮನೆಯವ್ರು ಏನಂತಾರೆ? ನಮ್ಮ ಮನ್ಯಾಗ ನಮ್ಮ ಯಜಮಾನ್ರಿಗಂತೂ ಗೊತ್ತಿಲ್ರಿ. ಅಲ್ಲ, ನಿಮ್ಗೆ ಏನಂತ ಕರೆಸಿದ್ರು ಇವತ್ತು? ಇವತ್ತ್ರಿ ಇಲ್ಲಿ ಕೇಸ್ ಆಗೈತಿ, FIR ಆಗೈತಿ, ನಿಮ್ಮ ಫೋನ್ ಹ್ಯಾಂಡ್ ಓವರ್ ಬೇಕು, ಹ್ಯಾಂಡ್ ಓವರ್ ತೊಗೋತೀವಿ ಬರ್ರಿ ಅಂತ ಕರ್ಸಿದ್ರಿ. ಯಾರು ಕರ್ಸಿದ್ರು? ಇಲ್ಲಿ ಸಂಸ್ಥೆಯವ್ರ ಕರ್ಸಿದ್ರಿ. ಸಂಸ್ಥೆ ಹೆಸರು ಹೇಳ್ರಿ? ಸಂಸ್ಥೆ ಹೆಸರು ಧರ್ಮಸ್ಥಳ ಸಂಘದವ್ರು. ರಾಯಬಾಗೇನ್ರಿ? ಹಾಂ. ಈಗ ಏನಾಗಬೇಕಿರಲ್ಲ ನಿಮಗೆ? ಈಗ ಏನಿಲ್ಲ ಸರ್, ಅವ್ರು ಮೆಸೇಜ್ ನಾನೇ ಮಾಡಿದ್ದೀನಿ ಅಂತ ಒಪ್ಕೊಂಡು ಇನ್ನೊಮ್ಮೆ ನಿಮ್ಮ ತಂಟೆಗೆ ಬರಂಗಿಲ್ಲ ಅಂತೇಳಿ ಒಪ್ಕೊಂಡು ಬಿಟ್ರೆ ಆಯ್ತು ರೀ ಸರ್. ಇವ್ರು ನಾನು ಮಾಡಿಲ್ಲ ಅಂತೇಳಿ ಮತ್ತೆ ಇದು ಮಾಡ್ತಾರೆ. ಅಲ್ಲ, ನಿಮಗೆ ಗಂಡಂದ ಈಗ ಏನಾದ್ರು ನಿಮ್ಮ ಗಂಡ? ಅದು ಅವು ಮೆಸೇಜ್ ಬರೋಣ ಅವ್ನು ನೋಡಿ ಅವ್ರು ನನ್ನ ಫಾಲೋ ಮಾಡೋದು, ಮತ್ತು ನಾ ಎಲ್ಲಿ ಹೋದ್ರು ನನ್ನ ಹಿಂದಿಂದ ಬರೋದು, ಕಿಲೋಮೀಟರ್ ಚೆಕ್ ಮಾಡೋದು, ಇದೆಲ್ಲ ಸಂಶಯ ಪಡಕ್ಕೆ ಸ್ಟಾರ್ಟ್ ಆಯ್ತು ಸರ್. ಅವಾಗ ನಿಮ್ಮ ಸಂಸಾರ ಹಾಳಾಗೋ ಮಟ್ಟಿಗೆ ಬಂದಿತ್ರಿ ಬಂದಿತ್ರಿ. ಅವಾಗ ನಾನು ಬೇಡ ಯಾವ ಕೆಲಸ ಬೇಡ ಅಂತೇಳಿ ರಿಸೈನ್ ಮಾಡಿ ಹೋಗಿದ್ದೆ ಸರ್. ಇವಾಗ ಏನು ಮಾಡ್ತೀರಿ ನೀವು ಕೆಲಸ? ಇವಾಗ ಫಿನ್ಕೇರ್ ಬ್ಯಾಂಕ್ ಒಳಗೆ ಸೆಂಟ್ರ್ ಮ್ಯಾನೇಜರ್ ಕೆಲಸ ಮಾಡ್ತೀನಿ. ರಾಮದುರ್ಗ.
ತಮ್ಮ ಹೆಸರೇನು ರೀ? ಸಕ್ಕೂರು